ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚು DC ವರ್ಸಸ್ RCB ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂಡ್ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ಬರೋಣ. ಸೊ ಗೈಸ್, ಇವತ್ತಿನ ಮ್ಯಾಚ್ KL ರಾಹುಲ್ ವರ್ಸಸ್ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ತೀನಿ. ಹಳೆ ರಿವೆಂಜ್ ತೀರ್ಸ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ ನಮ್ಮ ಕೊಹ್ಲಿ ಅವರಲ್ಲಿ. KL ರಾಹುಲ್ ಅವರು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು, ಕಾಂತಾರ ಸೆಲೆಬ್ರೇಷನ್ ಅಂತ ಹೇಳಿದ್ರು, ನನ್ನ ಗ್ರೌಂಡ್ ನನ್ನ ಮನೆ ಅಂತ. ಇವರು ವಿರಾಟ ರೂಪ ತೋರಿಸ್ತಾರೆ. ಈಗ ವಿರಾಟ ರೂಪ ತೋರಿಸೋ ಟೈಮ್ ಬಂದಾಯ್ತು. ಅವ್ರ ಮನೆಗೆ ಹೋಗಿ, ಅವ್ರ ಮನೆ ಡೆಲ್ಲಿ, ಆಕ್ಚುಲಿ ಅವ್ರು ಬೆಂಗಳೂರು ಹುಡುಗನೇ, ಅದು ಸೆಕೆಂಡ್ರಿ ಬಿಡಿ, ಬಟ್ ಸ್ಟಿಲ್ ಅವರ ಚಿಕ್ಕ ವಯಸ್ಸಲ್ಲಿ ಆಡಿ ಬೆಳೆದಂತ ಗ್ರೌಂಡ್ ಗುರು ಅವ್ರದ್ದು ಅರುಣ್ ಜೇಟ್ಲಿ ಸ್ಟೇಡಿಯಂ. ಅವ್ರಿಗೆ ನೀಟಾಗಿ ಗೊತ್ತಿರುತ್ತೆ. ಆ್ಯಂಡ್ ಮೋರ್ ಓವರ್ ಡೆಲ್ಲಿ ಪಿಚ್ ಹೆಂಗೆ ಅಂದರೆ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳ್ತೀನಿ. ಚಿಕ್ಕ ಬೌಂಡ್ರೀಸ್ಗಳು ಆರಾಮ್ಸೆ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ನಮ್ಮ RCB ಅವರು ಡೆಲ್ಲಿಗೆ ಹೋಗಿ ಜಾಸ್ತಿ ಸತಿ ಗೆದ್ದಿರೋದು ಕೂಡ ಉಂಟು. ಸೊ ಇವತ್ತಿನ ಮ್ಯಾಚಲ್ಲಿ ನಾವು ಒಂದು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಬೋದು ಅಂದರೆ ಕಿಂಗ್ ಕೊಹ್ಲಿ ಅವರು ಮತ್ತೆ ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ ಗೈಸ್, ಇನ್ನು ಹೆಡ್ ಟು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ 32 ಮ್ಯಾಚಸ್ಗಳನ್ನ ಆಡಿದ್ದಾರೆ RCB ವರ್ಸಸ್ DC. ಸೊ ಅದರಲ್ಲಿ ಮೇಲ್ಗೈ ಇರೋದು ನಮ್ಮ RCB ತಂಡದ ಗುರು 19 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. 12 ಮ್ಯಾಚ್ಗಳನ್ನ ಈ ಕಡೆ DC ಗೆದ್ದಿದೆ. ಎರಡು ಕಡೆ ನೋಡೋ ಹಾಗಿದ್ರೆ ನಮ್ಮವರೇ ಮೇಲ್ಗೈ ಇದೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಹಳೆ DC ಅಲ್ಲ, ಈಗ ಹೊಸ DC ಆಗಿದೆ. ಟೇಬಲ್ ಟಾಪರ್ಸ್ಗಳು ಆಗಿದ್ದಾರೆ ಆಲ್ರೆಡಿ ಅವರು. ಸೊ ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ತೀನಿ. ಸೊ ಮೋರ್ ಓವರ್ ನಮಗೆ ಪಾಯಿಂಟ್ಸ್ ಅನ್ನೋದಕ್ಕಿಂತ ರಿವೆಂಜ್ ಅನ್ನೋದು ಹೆವಿ ಇಂಪಾರ್ಟೆಂಟ್. ಸೊ ಒಟ್ನಲ್ಲಿ ಗೈಸ್, ಇವತ್ತಿನ ಮ್ಯಾಚ್ ಏನ್ ನಡೀತಾ ಇದೆ ಡೆಲ್ಲಿ ಮೇಲೆ, ಅದರಲ್ಲಿ ನಾವು ಒಂದಂತೂ ಕ್ಲಿಯರ್ ಪಾಯಿಂಟ್ ಆಗಿ ನೋಡ್ತಾ ಇರ್ಬೋದು ಏನಂತಂದ್ರೆ ಅವರ ಬೌಲರ್ಸ್ ವರ್ಸಸ್ ನಮ್ಮ ಬೌಲರ್ಸ್ ಆಗಿರ್ತಾರೆ. ಯಾಕಂದ್ರೆ ಅವ್ರ ಬೌಲರ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಮಿಚೆಲ್ ಸ್ಟಾರ್ಕ್ ಅವರು ನಿಂತ್ಕೊಂಡಿದ್ದಾರೆ. ಅಂಡ್ ಜೊತೆಗೆ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ 3 ಜನನು ಕೂಡ ಫಾರ್ಮ್ ಅಲ್ಲಿ ಇರೋದು. ನಮ್ಮ ಕಡೆನೂ ಏನ್ ಫಾರ್ಮ್ ಅಲ್ಲಿ ಎಲ್ಲ ಇದ್ದಾರೆ ಗುರು. ಭುವನೇಶ್ವರ್ ಕುಮಾರ್, ಜಾಸ್ತ್ ಬಾಸ್ ಅವರು ಕೂಡ ಇದ್ದಾರೆ. ಜೊತೆಗೆ ಕೃಣಾಲ್ ಪಾಂಡ್ಯ ಅವರು ವಿಕೆಟ್ ಟೇಕರ್ ಆಗಿ ಪ್ರೂವ್ ಮಾಡ್ತಾ ಇದ್ದಾರೆ. ಅಂಡ್ ಅವು ಅವೇ ಗೇಮ್ಸ್ ಅಲ್ಲಿ ಆಕ್ಚುಲಿ ಎಸ್ಪೆಷಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಜೊತೆಗೆ ರಮೋರಾ ಶಫರ್ಡ್ ಫಿನಿಶಿಂಗ್ ಟಚ್ ಇರುತ್ತೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರ ಕಡೆಯಿಂದ ಬ್ಯಾಟಿಂಗ್ ಡೆಪ್ತ್ ಇದೆ, ನಮ್ಮ ಕಡೆಯಿಂದ ಬ್ಯಾಟಿಂಗ್ ಡೆಪ್ತ್ ಇದೆ. ಅವ್ರ ಕಡೆಯಿಂದ ಬೌಲಿಂಗ್ ಸ್ಟ್ರಾಂಗ್ ಇದೆ, ನಮ್ಮ ಕಡೆಯಿಂದ ಬೌಲಿಂಗ್ ಸ್ಟ್ರಾಂಗ್ ಇದೆ. ಬಟ್ ಇದರಲ್ಲಿ ಮೇಲ್ಗೈ ಸಾಧಿಸೋದು ನಾವೇ. ಅದು ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ನನಗೆ ಹೆವಿ ನಂಬಿಕೆ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ. ಯಾಕಂದ್ರೆ ಅವರು ರಿವೆಂಜ್ ಅನ್ನೋದು ಸ್ವೀಟ್ ಆಗಿ ತಗೊಳ್ತಾರೆ. ಅವ್ರಿಗೆ ಗೊತ್ತಿದೆ, ವೆನ್ ಯು ಹ್ಯಾವ್ ಗಿವ್ ಇಟ್ ಯು ಹ್ಯಾವ್ ಟು ಟೇಕ್ ಇಟ್ ಅಂತ ಹೇಳ್ತಾರೆ. ಗೊತ್ತಾ, ಹಂಗೆ ನೀವು ಕೊಡ್ತೀರಾ, ನೀವು ಮತ್ತೆ ತಗೊಳಕ್ ರೆಡಿಯಾಗಿ ಅಂತ ಹೇಳ್ತಾರೆ. ಡೆಲ್ಲಿ ಇವತ್ತು ಆಡ್ತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಗುರು. ಸೊ ಈ ಒಂದು ಪಿಚ್ ಅಲ್ಲಿ ಮೇ ಬಿ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಆವರೇಜ್ ಸ್ಕೋರ್ ಬಂದು 180 ಇಂದ 190 ತನಕ ಹೋಗ್ಬೋದು ಗೈಸ್. ಸೊ 200+ ಕೂಡ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಡೆಲ್ಲಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತದೆ. ನಮ್ಮ ಕಡೆನೂ ಕೂಡ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿದೆ. ಬಟ್ ನನಗೆ ಇಲ್ಲಿ ಕನ್ಸರ್ನ್ ಆಗ್ತಾ ಇರೋದು ಏನಪ್ಪಾ ಅಂತಂದ್ರೆ ರಮೋರಾ ಶಫರ್ಡ್ ಅವರು ಮತ್ತೆ ಟಿಮ್ ಡೇವಿಡ್ ಅವರು ಇಬ್ರು ಕೂಡ ಒಟ್ಟಿಗೆ ಆಡ್ಸೋದು ಬೇಡ. ಯಾರೋ ಒಬ್ಬರನ್ನ ಒಂದ್ ಸ್ವಲ್ಪ ಮೇಲಕ್ಕೆ ತರ ಮಾಡಬೇಕು, ಯಾರೋ ಒಬ್ಬರನ್ನ ಫಿನಿಶಿಂಗ್ ಇಟ್ಕೊಳ್ಬೇಕು. ನನ್ನ ಪ್ರಕಾರ ಟಿಮ್ ಡೇವಿಡ್ ನ ಫಿನಿಶಿಂಗ್ ರೋಲ್ ಅಲ್ಲಿ ನಾವು ನೋಡಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಮೇಲ್ ಬಂದು ಆಡ್ಬೇಕಾದ್ರೆ ಮಿಸ್ ಆಗಿ ಔಟ್ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಫಿನಿಶಿಂಗ್ ರೋಲ್ ಅಲ್ಲಿ ರಮೋರಾ ಶಫರ್ಡ್ ಅವರು ಯಾವ ರೀತಿ ಆಡ್ತಾರೆ ನಾನು ಇದುವರೆಗೂ ನೋಡಿದೆ. ರಮೋರಾ ಶಫರ್ಡ್ ನ ಒಂದ್ ಸ್ವಲ್ಪ ಫ್ರೀ ಸ್ಪೇಸ್ ಕೊಡೋಣ, ಅಂದ್ರೆ 10 ಓವರ್ 12 ಓವರ್ ಆಗ್ತಾ ಇದ್ದಂಗೆ ಕಳಿಸಿ, ನಿಮ್ಗೆ ಎಷ್ಟು ನೀವು ಮೊದಲನೇ ಬಾಲ್ ಔಟ್ ಆಗಿ ಪರವಾಗಿಲ್ಲ, ಬಟ್ ನಿನ್ಗೆ 2-3 ಮ್ಯಾಚ್ ನಾನು ಬ್ಯಾಕಪ್ ಮಾಡ್ತೀನಿ. ಹೆಂಗೆ ಲಿಯಮ್ ಲಿವಿಂಗ್ಸ್ಟನ್ ನಾವು ಬ್ಯಾಕಪ್ ಮಾಡೋದು ಅದೇ ರೀತಿ ನಿನ್ನ ಬ್ಯಾಕಪ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಂಡ್ಬಿಡೋ, ಹೋಗಿ ಆಡು ಅಂತ ಕಳಿಸ್ಬೇಕು. ಅಂಡ್ ನೆನಪಿದ್ಯಾ ಗೈಸ್, 32 ರನ್ ಬಾರಿಸಿರ್ತಾರೆ ಮುಂಬೈ ಪರವಾಗಿ ಆಡಬೇಕಾದ್ರೆ. ಟಿಮ್ ಡೇವಿಡ್ ನಾನ್ ಸ್ಟ್ರೈಕರ್ ಅಲ್ಲಿ ಇರ್ತಾರೆ, ಲೈಕ್ ಸ್ಟ್ರೈಕಲ್ಲಿ ಇದ್ದಿದ್ದು ಇವರು. 206 ರನ್ ಇರುತ್ತೆ. ಲಾಸ್ಟ್ ಬಾಲ್ ಅವ್ರು ಲಾಸ್ಟ್ ಓವರ್ ಹಾಕಕ್ಕೆ ಬರೋದು ಆಂಡ್ರಿಕ್ ನೋಕಿಯಾದವರು ಎಂತ 6-4 ಹೊಡಿತಾರೆ ಅಂತಂದ್ರೆ ಮುಂಬೈ ಡೆಲ್ಲಿ ಅವರಂತೂ ಗಿಲ್ಲಿ ತರ ಆಚೆ ಹೋಗ್ಬಿಡ್ತಾರೆ ಆ ಮ್ಯಾಚ್ ಅಲ್ಲಿ. ಹೇಳ್ಬೇಕು ಅಂತಂದ್ರೆ ಇಲ್ಲಿ ತನಕ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ ಇವರಿಬ್ರು ಮಧ್ಯೆ ನಡೆದಿರೋದು 215 ಹೈಯೆಸ್ಟ್ ಸ್ಕೋರ್. ಅಂಡ್ ಲೋಯೆಸ್ಟ್ ಸ್ಕೋರ್ ಬಗ್ಗೆ ಮಾತಾಡಂಗಿದ್ರೆ 95, ಅದು ಕೂಡ DC ಅವರು ಹೊಡೆದಿರೋದಿಲ್ಲ. ಸೊ ಹೈಯೆಸ್ಟ್ ಸ್ಕೋರ್ ನಮ್ದು, DC ಲೋಯೆಸ್ಟ್ ಸ್ಕೋರ್ ಅವ್ರದ್ದು. ಸೊ ಒಟ್ಟಿನಲ್ಲಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಡೆಲ್ಲಿನ ಪಾಕೆಟ್ ಒಳಗಡೆ ಹಾಕೊಂತೀವಿ. ಅಂಡ್ ಲಾಸ್ಟ್ ಇಯರ್ ಕೂಡ ಡೆಲ್ಲಿ ಪರವಾಗಿ ಸೌರವ್ ಗಂಗೂಲಿ ಅವರು ಒಬ್ಬರು ಕೋಚಿಂಗ್ ಸ್ಟಾಫ್ ಅಲ್ಲಿ ಇದ್ರು, ಎಷ್ಟು ಒರ್ಸಿದ್ರು ಗೊತ್ತಿದೆ. ವಿರಾಟ್ ಕೊಹ್ಲಿ ಅವರು ಹೋಗಿ ಹೆಂಗೆ ಅಂತ 175 ನಾವು ಲೈಕ್ ಬೇಗ ಔಟ್ ಆಗ್ತೀವಿ. ಬಟ್ ಅದನ್ನು ಟಾರ್ಗೆಟ್ನ ಚೇಂಜ್ ಮಾಡೋಕ್ಕೆ ಬಂದಂಥ ಡೆಲ್ಲಿ ತಂಡದವರು ಬೇಗ ಔಟ್ ಆಗ್ತಾರೆ. ಮನೀಶ್ ಪಾಂಡೆ ಅವರು ಒಂದು ಸ್ವಲ್ಪ ನಿಂತ್ಕೊಂಡು ಆಡ್ತಾರೆ, 50 ರನ್ ಹೊಡಿತಾರೆ. ಬಟ್ ಸ್ಟಿಲ್ ಅದು ಸಾಕಾಗಲ್ಲ, ನಾವು ಗೆಲ್ತೀವಿ, ಈಸಿ ವಿಕ್ಟ್ರಿ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಗೈಸ್, ಇವತ್ತಿನ ಮ್ಯಾಚಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಫಿಲ್ ಸಾಲ್ಟ್ ಅವ್ರ ಕಡೆಯಿಂದ ಹೈಯೆಸ್ಟ್ ರನ್ ಬಂದೇ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಫಿಲ್ ಸಾಲ್ಟ್ ಅವ್ರ ಹೈಯೆಸ್ಟ್ ರನ್ ಬರುತ್ತೆ, ಬಟ್ ವಿರಾಟ್ ಕೊಹ್ಲಿ ಅವ್ರು ಮ್ಯಾಚ್ ಫಿನಿಶ್ ಮಾಡ್ತಾರೆ. ನನಗೆ ಯಾಕೋ ಸ್ಟ್ರಾಂಗ್ ಬಿಲೀವ್ ಇದೆ ಗುರು. ಅವ್ರು ಹೆಂಗೆ ನಮಗೆ ಬರೀ 2 ವಿಕೆಟ್ ಕೊಡ್ದು ಹಾಕೋದ್ರೆ ಅದೇ ರೀತಿ ನಾವು ಕೂಡ 1 ವಿಕೆಟ್ ಬೀಳ್ದಂಗೆ ಹೊಡಿತೀವಿ ಅಂತ ಅನಿಸ್ತಾ ಇದೆ. ಅಂಡ್ ಮೋರ್ ಓವರ್ ನೆಟ್ ರನ್ ರೇಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಓವರ್ ಆಲ್ ನೋಡ್ತಾ ಇದ್ರೆ ಒಟ್ಟಿನಲ್ಲಿ ನೆಟ್ ರನ್ ರೇಟ್ ಮೇಲೆ ಇವಾಗಲ್ಲ ಗುರು, ಇನ್ನೊಂದು 2 ಮ್ಯಾಚ್ ಆಗ್ಲಿ, ಆಮೇಲೆ ಪಾಯಿಂಟ್ಸ್ ಟೇಬಲ್ ಕಡೆ ಸ್ವಲ್ಪ ಗಮನ ಹರಿಸೋಣ. ಯಾವ ರೀತಿ ಇರುತ್ತೆ ನಾವು ಕ್ಯಾಲ್ಕುಲೇಟರ್ ಕೈಲಿ ಇಟ್ಕೊಬೇಕಾಗುತ್ತೆ, ಆಪೋಸಿಟ್ ತಂಡವನ್ನು ಕ್ಯಾಲ್ಕುಲೇಟರ್ ಇಟ್ಕೋಬೇಕಾಗುತ್ತೆ. ಪರ್ಸೆಂಟೇಜ್ ವೈಸ್ ಮಾತಾಡಬೇಕಾಗುತ್ತೆ. ಅವಾಗ ಪಾಯಿಂಟ್ ವೈಸ್ ಮಾತಾಡ್ತಿದ್ವಿ, ಲಾಸ್ಟ್ ಟೈಮ್ ಕ್ಯಾಲ್ಕುಲೇಟರ್ ಇಟ್ಕೊಂಡು ಇಲ್ಲಿ ಪರ್ಸೆಂಟೇಜ್ ವೈಸ್ ಮಾತಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಯಾಕೆ ಅಂತಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ನೆಟ್ ರನ್ ರೇಟ್ ಒಂದು ಇದಾಗುತ್ತೆ, ಪ್ಲಸ್ ಆಗ್ತಿತ್ತು. ಬಟ್ ಮ್ಯಾಚಸ್ ಕೂಡ ಗೆಲ್ಬೇಕಾಗಿತ್ತು. ಬಟ್ ಇವಾಗ ಮ್ಯಾಚಸ್ ಗೆಲ್ತಾ ಇದೀವಿ, ಪ್ಲಸ್ ಅದಲ್ಲದೆ ನೆಟ್ ರನ್ ರೇಟ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆಯವರು ಕೂಡ ಗೆಲ್ತಾ ಇದಾರೆ ಮ್ಯಾಚಸ್ ನ. ಇಲ್ಲಿ
ಒಂದು ಸ್ವಲ್ಪ ಕ್ಲೋಸ್ ಕಾಲ್ ಆಗ್ತಿರೋದ್ರಿಂದ ಯಾರು ಟಾಪ್ 4 ಬರ್ತಾರೆ ಅನ್ನೋದೇ ಕುತೂಹಲ. ಟಾಪ್ 1 ಟಾಪ್ 2 ಫಿನಿಶ್ ಆಯಿತು ಅಂದರೆ 3-4 ಸ್ವಲ್ಪ ಹೊಡೆದಾಟ ಇರುತ್ತೆ. 3 ಫಿಕ್ಸ್ ಆಗೋಯ್ತು ಅಂದರೆ 4ನೇ ಸ್ಥಾನಕ್ಕೆ 2-3 ತಂಡಗಳು ಹೊಡೆದಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಮುಂಬೈ ಅವರು ಆಲ್ರೆಡಿ ಯಾವ ರೀತಿ ಬೇಗ ಮೇಲೆ ಬರ್ತಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಜೊತೆಗೆ LSG ಅವರು ಕೂಡ ಕಾಯ್ತಾ ಇರ್ತಾರೆ, ಅವರು ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ. ಆ್ಯಂಡ್ ನಾವು ಕೂಡ ಇದ್ದೀವಿ, ಪಂಜಾಬ್ ಅವರು ಕೂಡ ಇದ್ದಾರೆ. ಸೊ ಒಟ್ಟಲ್ಲಿ ಹೇಳಬೇಕು ಅಂದರೆ ನನ್ನ ಪ್ರಕಾರ ಟಾಪ್ 1 ಟಾಪ್ 2 GT ಮತ್ತು ಡೆಲ್ಲಿ ಹೊಡ್ಕೊಳ್ಳುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಎನಿವೇಸ್ ಗೈಸ್, ನನಗನ್ನಿಸ್ತಾರೆ ಪರ್ಸ್ನಲ್ ಆಗಿ RCB ಅವರು ಟಾಪ್ 4 ಇದ್ದೇ ಇರಬೇಕು. ಯಾಕಂದರೆ ಒಂದು ಡಿಸರ್ವಿಂಗ್ ಚಾನ್ಸ್ ಬೇಕಾಗಿದೆ. 18 ವರ್ಷ ಆಡಿದ್ದೀವಿ. ವಿರಾಟ್ ಕೊಹ್ಲಿ ಅವರ 18 ಇಯರ್ಸ್ ಇವತ್ತು 18 ಇಯರ್ಸ್ ಅವರ ಜೆರ್ಸಿ ನಂಬರ್ ಕೂಡ ಅದೇನೇ ಒಂದೇ ಆಗಿದೆ. ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ, ಅಷ್ಟೇ ನಾನು ಹೇಳ್ತಾ ಇರೋದು. ಸೊ AB de Villiers ಅವರು ಹೇಳಿದ್ದಾರೆ ಫೈನಲ್ ಏನೋ ಕ್ವಾಲಿಫೈ ಆಯಿತು ಅಂತಂದ್ರೆ ಇಂಡಿಯಾಗೆ ಬರ್ತೀನಿ ಅಂತ ಕೂಡ. ಸೊ ಎಷ್ಟು ಜನ AB de Villiers ಮಿಸ್ ಮಾಡ್ಕೊಂತ ಇದ್ದಾರೆ ಗೈಸ್ ನಮ್ಮ RCB ಡಗೌಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಿನ ವಿಕೆಟ್ ಬಗ್ಗೆ ಮಾತಾಡಂಗಿರ RCB ಹೈಯೆಸ್ಟ್ ವಿಕೆಟ್ ಯಾರು ತಗೊಂತಾರೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಗೈಸ್ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ವಿಕೆಟ್ ಬಗ್ಗೆ ಮಾತಾಡಂಗಿರ ಹೈಯೆಸ್ಟ್ ವಿಕೆಟ್ ಇವತ್ತಿನ ಮ್ಯಾಚಲ್ಲಿ ಸುಯೇಶ್ ಶರ್ಮಾ ಅವರು ವಿಕೆಟ್ನ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ ಗೈಸ್. ಹೌದು ಗೈಸ್, ಸರ್ಪ್ರೈಸಿಂಗ್ ಆಗ್ಬೋದು. ಡೆಲ್ಲಿ ವಿಕೆಟಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ಬ್ಯಾಟಿಂಗ್ ಲೈಕ್ ಬೌಲರ್ಗೆ ಫ್ರೆಂಡ್ಲಿ ಇರುತ್ತೆ. ಬಟ್ ನನ್ನ ಪ್ರಕಾರ ಇವತ್ತು ಏನು ಅನಿಸ್ತಾ ಇದೆ ಅಂತಂದರೆ ಒಂದು ಹೊಡೆಯೋಕೆ ಹೋಗಿ ಬೇಗ ಔಟ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಸುಯೇಶ್ ಶರ್ಮಾ ಹೆವಿ ಎಕ್ಸ್ಪೆಕ್ಟರ್ ಆಗ್ತಾರೆ. ಸೊ ಅದರಿಂದನೇ ನಾನು ಅವ್ರನ್ನ ಹೈಲಿ ರೇಟೆಡ್ ಮಾಡ್ತಾ ಇದ್ದೀನಿ. ಅವರೇ ವಿಕೆಟ್ ಟೇಕರ್ ನಮಗೆ ಆಪ್ಷನ್ ಇರೋದು ಅಂತ ಅನ್ನಿಸ್ತಾ ಇದೆ ಪರ್ಸ್ನಲ್ ಆಗಿ ನನಗೆ. ಇನ್ನ DC ಕಡೆ ಹೈಯೆಸ್ಟ್ ವಿಕೆಟ್ ಯಾರು ತಗೋತಾರೆ ಅಂತಂದ್ರೆ ಸೊ ಅಕ್ಷರ್ ಪಟೇಲ್ ಅವರು ತಗೊಂತಾರೆ. ಆ್ಯಂಡ್ ಹೈಯೆಸ್ಟ್ ರನ್ ಬಂದ್ಬಿಟ್ಟು ಸ್ಟಬ್ಸ್ ಅವರು ಹೊಡಿಬೋದು ಅಂತ ಅನ್ಕೊಂಡಿದ್ದೀವಿ. ಸೊ ಕ್ರಿಸ್ಟನ್ ಸ್ಟಬ್ಸ್ ಸ್ವಲ್ಪ ಫಾರ್ಮ್ ಅಲ್ಲಿ ಚೆನ್ನಾಗಿದ್ದಾರೆ ಆ್ಯಂಡ್ ಒಳ್ಳೆ ಟೆಚ್ಚಲ್ಲಿ ಕಾಣಿಸ್ತಾ ಇದ್ದಾರೆ. ಮೇ ಬಿ ಇವತ್ತು ಕರುಣ್ ನಾಯರ್, KL ರಾಹುಲ್ ಆ್ಯಂಡ್ ಅಭಿಷೇಕ್ ಪುರೋಲ್ 3 ಜನ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಏನಾದರೂ ಲೈಕ್ ಫಾಫ್ ಅವ್ರು ಏನಾದರೂ ಫಿಟ್ ಇತ್ತು ಅಂತಂದ್ರೆ ಫಾಫ್ ಅವ್ರು ರನ್ಸ್ ಹೊಡಿತಾರೆ. ಫಾಫ್ ಅವ್ರು ಏನಾದ್ರು ಫಿಟ್ ಇಲ್ಲ ಅಂತಂದ್ರೆ ಕ್ರಿಸ್ಟನ್ ಸ್ಟಬ್ಸ್ ಮೇಲೆ ನಂಬಿಕೆ ಇಡ್ಬೋದು ಗೈಸ್ ನೀವು. ಎಸ್ ಗೈಸ್, ಇದಾಗಿತ್ತು ನಮ್ಮ ಒಂದು RCB ವರ್ಸಸ್ DC ಪ್ಲೇಯಿಂಗ್ 11 ಅಂಡ್ ಪ್ರಿಡಿಕ್ಷನ್. ಸೊ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.